ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ. ಜಯ ಗುರು ಜಯ ಕೃಪಾ ನಮ್ಮ ಜೊತೆ. ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ. ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ. ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ. ಜಂಗಮ ರೂಪನೆ ಬಸವಣ್ಣ ಜಗತೋದ್ಧಾರಕ ಬಸವಣ್ಣ. ಜಂಗಮ ರೂಪನೆ ಬಸವಣ್ಣ ಜಗತೋದ್ಧಾರಕ ಬಸವಣ್ಣ. ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ. ಕಲ್ಯಾಣ ವಾಸನೆ ಬಸವಣ್ಣ ಕಾರುಣ್ಯ ಮೂರ್ತಿ ಬಸವಣ್ಣ. ಕಲ್ಯಾಣ ವಾಸನೆ ಬಸವಣ್ಣ ಕಾರುಣ್ಯ ಮೂರ್ತಿ ಬಸವಣ್ಣ. ಕಾಯಕ ಯೋಗಿಯೇ ಬಸವಣ್ಣ ಕೈವಲ್ಯದಾತನೆ ಬಸವಣ್ಣ. ಕಾಯಕ ಯೋಗಿ ಬಸವಣ್ಣ ಕೈವಲ್ಯದಾತನೆ ಬಸವಣ್ಣ. ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ. ನಿರ್ಗುಣ ರೂಪನೆ ಬಸವಣ್ಣ ನಿಷ್ಕಲಲಿಂಗವೇ ಬಸವಣ್ಣ. ನಿರ್ಗುಣ ರೂಪನೆ ಬಸವಣ್ಣ ನಿಷ್ಕಲಲಿಂಗವೇ ಬಸವಣ್ಣ. ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೇ ಬಸವಣ್ಣ. ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೇ ಬಸವಣ್ಣ. ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ. ಪರಮ ಪ್ರಭುವೆನಿ ಬಸವಣ್ಣ ಪತಿತ ಪಾವನನೆ ಬಸವಣ್ಣ. ಪರಮ ಪ್ರಭುವಿನಿ ಬಸವಣ್ಣ ಪತಿತ ಪಾವನನೆ ಬಸವಣ್ಣ. ಭಕ್ತರ ಪ್ರಾಣನೆ ಬಸವಣ್ಣ ಭವ ಭಯ ತಾರಕ ಬಸವಣ್ಣ. ಭಕ್ತರ ಪ್ರಾಣನೆ ಬಸವಣ್ಣ ಭವ ಭಯ ತಾರಕ ಬಸವಣ್ಣ. ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ.
ನೀನೇ ಬಸವಣ್ಣ ಶಂಕರ ನೀನೇ ಬಸವಣ್ಣ ಮಂಕುಮಾನವರ ಮದವನು ಹರಿಸಿದ ಮಹಾದೇವ ನೀನೇ ಬಸವಣ್ಣ ಮಂಕುಮಾನವರ ಮದವನು ಹರಿಸಿದ ಮಹಾದೇವ ನೀನೇ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಅಣುವಿನೊಳಗೆ ನೀ ಅಣುವಣ್ಣ ಮಹದೊಳಗೆ ನೀ ಮಹವಣ್ಣ ಅಣುವಿನೊಳಗೆ ನೀ ಅಣುವಣ್ಣ ಮಹದೊಳಗೆ ನೀ ಮಹವಣ್ಣ ಶರಣರ ಹೃದಯ ನಿವಾಸನೆ ಅಣ್ಣ ಬೇಗನೆ ಬಾರೈ ಬಸವಣ್ಣ ಶರಣರ ಹೃದಯ ನಿವಾಸನೆ ಅಣ್ಣ ಬೇಗನೆ ಬಾರೈ ಬಸವಣ್ಣ ಸಾಂಬ ಸದಾ ಶಿವ ಸಾಂಬ ಶಿವ 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 ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಸಂಗನ ಬಸವನೇ ಸಾಂಬ ಶಿವ ಸಂಗನ ಬಸವನೇ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಸಂಗನ ಬಸವನೇ ಸಾಂಬ ಶಿವ ಸಂಗನ ಬಸವನೇ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂ ಶಿವ ಓಂ 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 ಶಿವ ಬಸವ 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 ಜಯ ಮಂಗಲಂ ಜಯ ಗುರು ಬಸವೇಶ ಹರ ಹರ ಮಹಾದೇವ ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರುಕು ಹರಿದ ಹೆದ್ದೊರೆಯು ಕೆರೆ ತುಂಬಿದಂತಯ್ಯ ಅರಸು ಪರಿವಾರ ಕೈವಾರ ನೋಡಯ್ಯ ನೆರೆಯದ ವಸ್ತು ನೆರೆಯುವುದೂ ನೋಡಯ್ಯ ಪರಮ ನಿರಂಜನನ ಮರೆವ ಕಾಲಕ್ಕೆ ತುಂಬಿದ ಹರವಿಗೆ ಕಲ್ಲ ಕೊಂಬಂತೆ ಕೂಡಲ ಸಂಗಮ ದೇವ. ಪ್ರಥಮದಲ್ಲಿ ಮಹಾಮಾನವತಾವಾದಿ ವಿಶ್ವಗುರು ವಿಶ್ವವಂದ್ಯ ಅಣ್ಣ
ಬಸವಣ್ಣನವರನ್ನು, ಆರಾಧ್ಯ ಗುರುದೇವರಾದ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರನ್ನು ಸ್ಮರಣೆ ಮಾಡಿ, ಶಿವಮೆಚ್ಚುವಂತೆ ಬಸವ ಪುರಾಣ ಬರೆದ ಭೀಮಕವಿಗಳವರನ್ನು ಸ್ಮರಿಸಿ, ಈ ಭಾಗದ ನೆಲಜಲವನ್ನು ಅತ್ಯಂತ ಪವಿತ್ರಗೊಳಿಸಿರ್ತಕ್ಕಂಥ ಒಂದು ಮಹಾನ್ ಶ್ರೇಷ್ಠ ಪೀಠ ಅಮ್ಮಿನಗಡದ ಪ್ರಭುಶಂಕರೇಶ್ವರ ಗಚ್ಚಿನ ಮಠ. ಒಬ್ಬರಲ್ಲ, ಇಬ್ಬರಲ್ಲ, 10-12 ಜನ ಮಹಾ ತಪಸ್ವಿಗಳು ಈ ಪೀಠ ಪರಂಪರೆಯಲ್ಲಿ ತೊಳಗಿ ಬೆಳಗಿದವರು. ಅಂತಹ ಎಲ್ಲ ದಿವ್ಯ ಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಲಿಂಗೈಕ್ಯ ರಾಜಗುರು ಪ್ರಭುರಾಜೇಂದ್ರ ಮಹಾಸ್ವಾಮಿಗಳವರ ಜನ್ಮ ಶತಮಾನೋತ್ಸವದ ನಿಮಿತ್ತವಾಗಿ ಹಲವಾರು ಕಾರ್ಯಕ್ರಮಗಳು, ತನ್ನಿಮಿತ್ತವಾಗಿ ಬಸವ ಪುರಾಣ. ಇವತ್ತು ನೋಡ್ರಿ, ವೇದಿಕೆ ಎಷ್ಟು ಅದ್ಭುತವಾಗಿ ಕಾಣಕತ್ತದ. ಕಮತಿಗೆಯ ಪರಮ ಪೂಜ್ಯರು ದಯಮಾಡಿಸಿದಾರ, ಖೇಡಗಿಯ ಪರಮ ಪೂಜ್ಯರು ದಯಮಾಡಿಸಿದ್ದಾರೆ, ಮುನವಳ್ಳಿಯ ಪರಮ ಪೂಜ್ಯರು ದಯಮಾಡಿಸಿದ್ದಾರೆ, ಜಂಬಗಿಯ ಪರಮ ಪೂಜ್ಯರು ದಯಮಾಡಿಸಿದ್ದಾರೆ. ನಮ್ಮ ಗುಳೇದಗುಡ್ಡದ ಒಪ್ಪತ್ತೆಪ್ಪನವರಿಗೂ, ನಮ್ಮ ಪುರುತಗಿರಿ ಪೂಜ್ಯರಿಗೂ ನಮಗೂ ಗಂಟ ಐತಿ. ಹೀಗೆ ಹಲವಾರು ಎಲ್ಲ ಪರಮ ಪೂಜ್ಯರು ನಮಗೂ ನಿಮಗೂ ದರ್ಶನ ಆಶೀರ್ವಾದವನ್ನು ಮಾಡಲು ದಯಮಾಡಿಸಿದ್ದಾರೆ. ಎಲ್ಲ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಅನಂತ ಪ್ರಣಾಮಗಳು. ಸುಮಾರು 10 ದಿನಗಳಿಂದ ಸದಾ ನಮ್ಮ ಜೊತೆಗೆ ಇರತಕ್ಕಂಥ ಅಮರೇಶ್ವರ ದೇವರಲ್ಲಿ, ಶಿವಬಸವ ದೇವರಲ್ಲಿ, ನಿರುಪಾದಿ ದೇವರಲ್ಲಿ ಅನಂತ ಶರಣಾರ್ಥಿಗಳನ್ನು ಹೇಳಿ, ಇವತ್ತು ವಿಶೇಷವಾಗಿ ಹಾವೇರಿಯಿಂದ ಶಿವಾದ್ವೈತ ಪಂಡಿತರು, ವೇದ ಆಗಮ ಜ್ಯೋತಿಷ್ಯ ನಿಪುಣರೂ ಆಗಿರತಕ್ಕಂಥ ನಮ್ಮ ಗುರುಗಳಾದ ವೇದಮೂರ್ತಿ ಗುರುಶಾಂತ ಶಾಸ್ತ್ರಿಗಳು ಡಂಬಾಳ, ಆ ಪೂಜ್ಯರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಅನಂತ ಶರಣಾರ್ಥಿಗಳು. ಅಪ್ಪನ ಪುರಾಣವನ್ನು ಕೇಳಲು ಅತ್ಯಂತ ಶ್ರದ್ಧೆಯಿಂದ ಬಂದಿರತಕ್ಕಂಥ ಮತ್ತು ಇನ್ನೂ ಬರ್ತಾ ಇರತಕ್ಕಂಥ ಪರಸ್ಥಳದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಶರಣಾರ್ಥಿ ಬಾ ಒಂದಿಷ್ಟು ಜೋರಾಗಿ ಏನ್ರಲ್ಲ. ಇವತ್ತು ನಮ್ಮ ಅವುಗಳು ಅಷ್ಟು ದೂರ ಕುಂತು ಬಿಟ್ಟಾರ. ಸ್ವಲ್ಪ ಮೊಳಕಾಲು ನೋವಿರೋರಿಗೆ ಕೆಳಗೆ ಕುತ್ಕೊಳ್ಳೋಕೆ ತೊಂದರೆ ಆಕೈತಿ ಅಂತ ಹೇಳಿ ತಿಳ್ಕೊಂಡು ಕುರ್ಚಿ ಹಾಕ್ಸ್ಯಾರ. ನಮ್ಮ ಅಜ್ಜ ಅವ್ರು ಎಷ್ಟು ಜೀವ ನೋಡ್ರಿ ನಿಮ್ಮೆಲ್ಲರ ಮೇಲೆ. ಅಜ್ಜಿಗಳ ಕೆಳಗೆ ಕುಂಡ್ರಾಕತ್ತಾರ, ಅಗ್ದಿ ವಯಸ್ಸಿನವರ ಕುರ್ಚಿ ಮೇಲೆ ಕುಂಡ್ರಾಕತ್ತಾರ. ಸ್ವಲ್ಪ ಆದಷ್ಟು ಮೊಳಕಾಲು ನೋವು ಇರ್ತಕ್ಕಂಥವ್ರಿಗೆ ಪ್ರಾಧಾನ್ಯತೆ ಕೊಡಬೇಕು. ವಾಯುಗುಣವ ಸರ್ಪ ಬಲ್ಲುದು. ಬಹಳ ಸುಂದರವಾಗಿರ್ತಕ್ಕಂಥ ಮತ್ತು ಅಷ್ಟೇ ಸರಳವಾಗಿರ್ತಕ್ಕಂಥ, ಅಷ್ಟೇ ಅರ್ಥಪೂರ್ಣವಾಗಿರ್ತಕ್ಕಂಥ ಮಡಿವಾಳ ಮಾಚಿದೇವರ ವಚನ. ಅಲ್ಲಿ ಮಕ್ಕಳು ಸ್ವಲ್ಪ ಮಾತಾಡಕತ್ತಾರ, ಸ್ವಲ್ಪ ಹೇಳ್ರಲ್ಲ, ಯಾರೇ ದೊಡ್ಡವರಿದ್ರೆ ಸ್ವಲ್ಪ ಮಾತಾಡಬಾರ್ದಪ್ಪ ಅಂತ. ಆ ಪಾಪ ಸಣ್ಣ ಮಕ್ಕಳು ಅವ್ರಿಗೆ ಗೊತ್ತಾಗೋದಿಲ್ಲ, ಸ್ವಲ್ಪ ತಿಳಿಸಿ ಹೇಳ್ರಿ ಅಷ್ಟೇ, ಸಿಟ್ಟು ಮಾಡಬೇಡ್ರಿ. ವಾಯುಗುಣವ ಸರ್ಪ ಬಲ್ಲುದು, ಮಧುರ ಗುಣವ ಇರುವೆ ಬಲ್ಲುದು,
ವೇಳೆಯ ಗುಣವ ಕೋಳಿ ಬಲ್ಲುದು, ಗೋತ್ರದ ಗುಣವ ಕಾಗೆ ಬಲ್ಲುದು. ಮನುಷ್ಯ ಜನ್ಮದಲ್ಲಿ ಬಂದು ಶಿವಜ್ಞಾನ ವರಿಯದಿದ್ದಡೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ. ಬಹುತೇಕ ಶರಣ ಸಂಕುಲದಲ್ಲಿ ವೀರಘಂಟಿ ಮಡಿವಾಳ ಮಾಚಿದೇವರ ಹೆಸರು ಬಹಳ ಎತ್ತರ ಮಟ್ಟದಲ್ಲಿ. ವೀರಭದ್ರನ ಪರಮಾವತಾರ ಅಂತ ತಿಳ್ಕೊಂಡು ಬಹಳ ಮಂದಿ ಅವರನ್ನು ಕರೀತಾರೆ. ನಮ್ಮ ವೀರಶೈವ ಧರ್ಮದಲ್ಲಿ ಪಂಚ ಆಚಾರಗಳು ಅಂತ ಬರ್ತಾವೆ. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಒಂದು ಆಚಾರ ಗಣಾಚಾರ ಅಂತ. ಆ ಗಣಾಚಾರ ತತ್ವ ಬಹಳ ಕಟ್ಟು ನಿಟ್ಟು, ಅಷ್ಟೇ ನಿಷ್ಠುರ. ಕಡ್ಡಾಯವಾಗಿ ಪ್ರತಿಯೊಬ್ಬರು ಕೂಡ ಧರ್ಮದ ಆಚರಣೆಯನ್ನ ಮಾಡಲೇಬೇಕು. ಹೇಳೋದು ಪ್ರತಿಯೊಬ್ಬರೂ ಕೂಡ ಕಡ್ಡಾಯವಾಗಿ ಶಿವಪೂಜೆ, ಶಿವಧ್ಯಾನ, ಶಿವವ್ರತ, ಶಿವಭಕ್ತಿ ಇವು ಮಾಡಲೇಬೇಕು. ಆ ತತ್ವಕ್ಕನುಗುಣವಾಗಿ ಪ್ರತಿಯೊಬ್ಬರೂ ನಡ್ಕೊಳ್ಳೇಬೇಕು. ಒಂದು ವೇಳೆ ಎಲ್ಲಿಯಾದರೂ ಕೂಡ ಶಿವದ್ರೋಹ ಆದ್ರೆ ಸಹಿಸಲಾಗದು. ಶಿವಭಕ್ತರಿಗೆ, ಶಿವತತ್ವಕ್ಕೆ ಯಾರಾದರೂ ಕೂಡ ದ್ರೋಹ ಮಾಡಿದ್ರೆ ಸಹಿಸಲಾಗದು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಶಿವದ್ರೋಹಿಯನ್ನ ಆಗಿಂದಾಗೆ ಆತನನ್ನು ಮುಗಿಸಿಬಿಡಬೇಕು. ಅದನ್ನು ನೋಡಕ ಆಗ್ಲಿಲ್ಲ, ಅದನ್ನು ತಡೆಯಕ್ ಆಗ್ಲಿಲ್ಲ ಅಂತಂದ್ರೆ ನೀನಾದ್ರೂ ಕೂಡ ನಿನ್ನ ಜನ್ಮವನ್ನು ಮುಗಿಸ್ಕೊಂಡು ಬಿಡಬೇಕು. ಇಷ್ಟೊಂದು ಕಠೋರವಾಗಿರ್ತಕ್ಕಂಥ ವ್ರತ ಅದು ಗಣಾಚಾರ ತತ್ವ. ಆತನನ್ನು ನೋಡಿದ್ರೆ ಸಾಕು. ಈ ಕೂದಲುಗಳನ್ನು ಹಾಗೆ ಮೈ ಮೇಲೆ ಹರವಿಕೊಂಡಿರ್ತಕ್ಕಂಥದ್ದು, ಹಾಗೆ ಆ ಗಡ್ಡ, ಮೀಸೆ, ಹಣೆ ಮೇಲೆ ತ್ರಿಪುಂಡ ಧಾರಣ, ಮೈ ಮೇಲೆ ಹೊದ್ದುಕೊಂಡಿರ್ತಕ್ಕಂಥ ಮಡಿವಸ್ತ್ರ, ಕೆಳಗಡೆ ಸುತ್ತುಕೊಂಡಿರ್ತಕ್ಕಂಥ ಆ ಧೋತರ, ಸೊಂಟದಲ್ಲಿ ವೀರಗತ್ತಿ, ಹೆಗಲ ಮೇಲೆ ಶರಣರ ಮಡಿಗಂಟು. ಶರಣರ ಮಡಿಗಂಟು ಅಂತಂದ್ರೆ ಬಟ್ಟೆಯನ್ನ ತೊಳಿತಾರಲ್ಲ, ಶರಣರ ಬಟ್ಟೆಯನ್ನ ತೊಳೆದಿರ್ತಕ್ಕಂಥ, ಮಡಿ ಮಾಡಿರ್ತಕ್ಕಂಥ ವಸ್ತ್ರಗಳ ಗಂಟು. ಇದು ಮಡಿವಾಳ ಮಾಚಯ್ಯ. ಇಲ್ಲೇ ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಗಿ ಅಂತ ಬರ್ತದೆ. ಅಲ್ಲಿ ಕಲಿದೇವರ ದೇವ ಅಂತ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಾನ ಅದು. ಬಸವಣ್ಣನ ಕೀರ್ತಿ ಮಡಿವಾಳ ಮಾಚಿದೇವರ ಕಿವಿಗೆ ಬಡಿತದ. ಬಸವಣ್ಣ ಅಂತಂದ್ರೆ ಬಹಳ ದೊಡ್ಡ ಮಹಾನುಭಾವ. ಆಚಾರ ನಿಷ್ಠ, ವಿಚಾರ ನಿಷ್ಠ, ಗುರುಲಿಂಗ ಜಂಗಮ ಪ್ರೇಮಿ. ಪ್ರತಿಯೊಬ್ಬರು ಕೂಡ ಕಾಯಕ ಮಾಡಿಯೇ ಬದುಕಬೇಕು. ಕಾಯಕವೇ ಕೈಲಾಸ, ದಯವೇ ಧರ್ಮದ ಮೂಲ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಅನೇಕ ಅನೇಕ ಅಮೂಲ್ಯ ತತ್ವಗಳನ್ನ ಈ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಮಹಾನುಭಾವ ಬಸವಣ್ಣ. ಆ ಬಸವಣ್ಣನ ದರ್ಶನ ನನಗೆ ಯಾವಾಗ ಆದಿತ್ತು? ಕಣ್ತುಂಬ ಬಸವಣ್ಣನನ್ನು ನಾನು ಯಾವಾಗ ನೋಡಿನು, ಆತನ ಜೊತೆಗೆ ಒಂದೆರಡು ಮಾತುಗಳನ್ನ ಯಾವಾಗ ಆಡಿನು ಎಂಬತಕ್ಕಂಥ ಬಯಕೆ ಮಡಿವಾಳ ಮಾಚಿದೇವರಿಗೆ. ಒಂದು ದಿವಸ ಹಂಬಲ ಆತು, ಏನೇ ಆಗ್ಲಿ ಕಲ್ಯಾಣಕ್ಕೆ ಹೋಗಬೇಕು, ಬಸವಣ್ಣನ ದರ್ಶನ ಮಾಡಬೇಕು ಅಂತ ತಿಳ್ಕೊಂಡು ಬಹಳ ಹಂಬಲ ಆತು. ಊರು ಬಿಟ್ಟು ಕಲ್ಯಾಣಕ್ಕೆ ನಡೆದೇ ಬಿಟ್ಟ ಮಡಿವಾಳ ಮಾಚಿದೇವ. ಕಲ್ಯಾಣಕ್ಕೆ ಹೋಗ್ತಕ್ಕಂಥ ಮಾರ್ಗದೊಳಗ ಭೀಮಾ ನದಿ ಮಹಾಪೂರ ಬಂದು ಬಿಟ್ಟದ. 100
ದಾಟ್ತಕ್ಕಂಥ ಜನ ಯಾವಾಗ ಹೊಳಿ ಇಳಿದಿತ್ತು, ನಾವು ಹರಗೋಲನ್ನು ಹಾಕಿ ದೋಣಿಯಲ್ಲಿ ಕುತ್ಕೊಂಡು ನಾವು ಈ ನದಿಯನ್ನು ದಾಟಿವು ಅಂತ ತಿಳ್ಕೊಂಡು ಕಾಯ್ಕೊಂಡು ನಿಂತಾರ. ಆದ್ರೆ ಕಾಯ್ತಕ್ಕಂಥ ತಾಳ್ಮೆ ಮಡಿವಾಳ ಮಾಚಿ ದೇವನಿಗೆ ಇಲ್ಲ. ಹೇ ಭೀಮೆ, ಅತ್ಯಂತ ಗುರುಲಿಂಗ ಜಂಗಮ ಪ್ರೇಮಿಯಾಗಿರ್ತಕ್ಕಂಥ ಭಕ್ತಿ ಭಾಂಡಾರಿಯಾಗಿರ್ತಕ್ಕಂಥ ಬಸವಣ್ಣನ ದರ್ಶನ ನಾನು ಮಾಡಬೇಕಾಗ್ಯದ, ನನಗೆ ನೀ ದಾರಿ ಕೊಡು ಅಂದಾಗ ಹರಿತಕ್ಕಂಥ ನದಿ ಹಿಂಗೆ ಎರಡು ಭಾಗವಾಗಿ ಆಗಿ ನಟ್ಟ ನಡಬರ್ಕ ಹೋಗ್ಲಿಕ್ಕೆ ಮಡಿವಾಳ ಮಾಚಿ ದೇವರಿಗೆ ದಾರಿ ಮಾಡಿ ಕೊಟ್ಟಿತ್ತಂತ ಹರಿತಕ್ಕಂಥ ಭೀಮಾ ನದಿ. ಎಂಥವನಿರಬೇಕು ಮಡಿವಾಳ ಮಾಚಿದೇವ. ಅವನ ನಿಷ್ಠೆ, ಬಸವಣ್ಣನ ಮೇಲೆ ಇರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಭಕ್ತಿ ಪ್ರೇಮ ಎಷ್ಟರ ಮಟ್ಟಿಗೆ ಇದ್ದಿತ್ತು. ಆ ಭೀಮಾದೇವಿ ಬಸವಣ್ಣನನ್ನ ಕಾಣಬೇಕು ಎಂಬತಕ್ಕಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಬಯಕೆಯನ್ನು ನೋಡಿ ದಾರಿ ಮಾಡಿ ಕೊಟ್ಟಳು ಇವನಿಗೆ ನದಿ ದಾಟ್ಲಿಕ್ಕೆ ಅಂತಂದ್ರ ಎಂಥವನಿರಬೇಕು ಮಡಿವಾಳ ಮಾಚಿದೇವ. ಬಂದ ಕಲ್ಯಾಣಕ್ಕೆ ಮಡಿವಾಳ ಮಾಚಿದೇವ ಬಸವಣ್ಣನನ್ನು ನೋಡಿ ಬಹಳ ಸಂತೋಷ ಪಟ್ಟ. ಕಲ್ಯಾಣದೊಳಗೆ ಪ್ರತಿಯೊಬ್ಬರೂ ಕೂಡ ಕಾಯಕ ಮಾಡೇ ಬದುಕಬೇಕು. ಬಡವ ಆಗಲಿ ಶ್ರೀಮಂತ ಆಗಲಿ ಯಾವುದೇ ಜಾತಿ ಧರ್ಮ ಭೇದ ಭಾವ ಎಂಬತಕ್ಕಂಥದ್ದು ಕಲ್ಯಾಣದೊಳಗೆ ಇಲ್ಲವೇ ಇಲ್ಲ. ಕಾಯಕವೇ ಕೈಲಾಸ. ಕಾಯಕ ಮಾಡಿ ಬಂದಿರತಕ್ಕಂಥ ಹಣದಿಂದ ಜಂಗಮ ದಾಸೋಹ ಮಾಡಬೇಕು. ಅಂದ್ರೆ ನಾನು ಸಂತೃಪ್ತನಾಗಿರಬೇಕು, ಸಮಾಜವೂ ಕೂಡ ಸಂತೃಪ್ತಿಯಿಂದ ಇರಬೇಕು ಅನ್ನೋ ಭಾವ, ಅದು ದಾಸೋಹ. ಎಲ್ಲರೂ ಒಂದೊಂದು ಕಾಯಕವನ್ನು ಮಾಡಿ ಬದುಕ್ತಿದ್ರಲ್ಲ, ಹೇಗೂ ನನ್ನದೇ ಆಗಿರ್ತಕ್ಕಂಥ ಒಂದು ಕಾಯಕ ಅದ, ಅದು ಮಡಿವಾಳತನ. ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಜನ ಶರಣರದಾರ. ಅವರ ಬಟ್ಟೆಗಳನ್ನ ಕಲ್ಯಾಣದ ಹೊರಗಡೆ ಇರ್ತಕ್ಕಂಥ ಗುಂಡ, ಆ ಗುಂಡಕ್ಕೆ ಹೋಗಿ ಚೆನ್ನಾಗಿ ತೊಳೆದು ಬಟ್ಟೆಗಳನ್ನ ಆ ಬಿಸಿಲಿಗೆ ಒಣಗಿಸಿ, ಒಣಗಿದ ಮೇಲೆ ಚೆನ್ನಾಗಿ ಮಡಚಿ ಗಂಟು ಕಟ್ಕೊಂಡು ಆ ಗಂಟನ್ನು ಹಿಂಗೆ ಹೆಗಲ ಮ್ಯಾಲ ಹಿಂಗ ಒಂದು ಕೈಯಿಂದ ಹಿಂಗೆ ಹೊತ್ಕೊಂಡು ಇನ್ನೊಂದು ಕೈಯಿಂದ ಆ ಗಂಟೆಯನ್ನ ಬಾರಿಸ್ತಾ 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 ಕಲ್ಯಾಣದೊಳಗೆ ಬರಬೇಕು. ಆ ಗಂಟೆ ಬಾರಿಸ್ತಕ್ಕಂಥ ಉದ್ದೇಶ ಏನು? ಕಲ್ಯಾಣ ಶಿವಶರಣರ ಬಟ್ಟೆಗಳನ್ನ ಮಡಿ ಮಾಡಿಕೊಂಡು ಹೋಗ್ತಾ ಇದೀನಿ, ಎದುರುಗಡೆ ಯಾವ ಭವಿಯೂ ಕೂಡ ಬರಬಾರದು, ನನ್ನನ್ನ ಯಾರು ಕೂಡ ಮುಟ್ಟಬಾರದು, ಕಾರಣ ಶರಣರ ಬಟ್ಟೆಗಳನ್ನು ಮಡಿ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಯಾವಾಗ ವೀರ ಗಂಟಿ ಮಡಿವಾಳ ಮಾಚಿದೇವ ಗಂಟೆಯನ್ನ ಬಾರಿಸ್ತಾ 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 ಹಿಂಗ ಕಲ್ಯಾಣದೊಳಗೆ ಹೋಗ್ತಾ ಇದ್ರ ನಾಸ್ತಿಕರು ಮರಿಯಾಗಿ ನಿಲ್ಲಬೇಕಂತ. ಮಡಿವಾಳ ಮಾಚಿದೇವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಕ್ಕಂಥ ಶಕ್ತಿ ಕಲ್ಯಾಣದೊಳಗೆ ಯಾರಿಗೂ ಕೂಡ ಇರಲಿಲ್ಲ ಅಂತ ವೀರ ಧೀರ ಮಡಿವಾಳ ಮಾಚಿದೇವ. ಎಲ್ಲಿ ಹೋದ್ರು ಒಂದಿಷ್ಟು ಕಂಪನಿ ಇರುವುದ ನೋಡ ಬಿಡೋಣ, ಒಂದು ಕೈ ಏನಾರ ಆಕೈತಿ ಇರ್ತೈತೇನಿಲ್ರಿಪ್ಪ. ಕೊರಳಲ್ಲಿ ಲಿಂಗ ರುದ್ರಾಕ್ಷಿ, ಹಣೆ ಮೇಲೆ ವಿಭೂತಿ ಇಲ್ಲದೆ ಇರ್ತಕ್ಕಂಥ ಒಬ್ಬ ಭವಿ. ಏನು ಬಹಳ ಮಡಿವಾಳ ಮಾಚಿದೇವ ಅಂತಂದ್ರ ಏನು ಬಹಳ ದೊಡ್ಡ ಶರಣ ಅಂತ ತಿಳ್ಕೊಂಡ. ಎದುರುಗಡೆ ಯಾರು ಬರಬಾರ್ದು, ಶರಣರ ಮಡಿಬಟ್ಟಿಗಳನ್ನು ಒಯ್ತಾ ಇದೀನಿ, ಯಾರು ಮುಟ್ಟಬಾರ್ದು ಅಂತ ತಿಳ್ಕೊಂಡು ಹೇಳ್ತಾ ಗಂಟೆಯನ್ನ ಬಾರಿಸ್ತಾ ಬರ್ತಾನಲ್ಲ, ಒಮ್ಮೆ ಮುಟ್ಟಿ ನೋಡೋಣ ಏನಾರ ಆಕೈತಿ ಅಂತ ತಿಳ್ಕೊಂಡು ನೇರವಾಗಿ ಬಂದು ಆತ ಮಡಿವಾಳ ಮಾಚಿದೇವರನ್ನು ಮುಟ್ಟೇ ಬಿಟ್ಟ. ಯಾವಾಗ ಒಬ್ಬ ಭವಿ ತನ್ನನ್ನ ಮುಟ್ಟಿ ತಾನು ಹೊತ್ತಿರ್ತಕ್ಕಂಥ ಶರಣರ ಬಟ್ಟೆಗಳನ್ನು ಈತ ಮೈಲಿಗೆ ಮಾಡ್ದ, ಈತ ಬಹಳ ದೊಡ್ಡ ತಪ್ಪು ಮಾಡ್ದ, ಅಪರಾಧ ಮಾಡ್ದ, ಇವನನ್ನ ಬಿಡಬಾರ್ದು ಅಂತ ತಿಳ್ಕೊಂಡು ಆಗಲೇ ಸೊಂಟದಲ್ಲಿ ಇರ್ತಕ್ಕಂಥ ಆ ಕತ್ತಿಯನ್ನ ತೆಗೆದವನೇ ಆತನ ರುಂಡವನ್ನ ಚಂಡಾಡೆ ಬಿಟ್ಟ ಮಡಿವಾಳ ಮಾಚಿದೇವ. ಮುಟ್ಟಿರ್ತಕ್ಕಂಥ ವ್ಯಕ್ತಿಯ ಕತ್ತನ್ನ ಯಾವಾಗ ಶರೀರದಿಂದ ಹಿಂಗೆ ಬೇರ್ಪಡಿಸಿದ ಸುದ್ದಿ ಯಾರಿಗೆ ಮುಟ್ಟಿತು ಅಂತಂದ್ರ ಮಹಾರಾಜನಾಗಿರ್ತಕ್ಕಂಥ ಬಿಜ್ಜಳ ಮಹಾರಾಜನಿಗೆ.
ಬಹಳ ಸಿಟ್ಟು ಬಂತು ಬಿಜ್ಜಳ ಮಹಾರಾಜನಿಗೆ. ಕಲ್ಯಾಣದಲ್ಲಿ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ಮಡಿವಾಳರವನಿಗೆ ಇಷ್ಟೊಂದು ಶಿಕ್ಷೆ, ಇಷ್ಟೊಂದು ದುರಹಂಕಾರವೇ? ತನ್ನನ್ನು ಮುಟ್ಟಿರ್ತಕ್ಕಂಥ ವ್ಯಕ್ತಿಯ ರುಂಡವನ್ನು ಚೆಂಡಾಡ್ತಕ್ಕಂಥ ಧೈರ್ಯವೇ? ಇಂಥವರನ್ನು ಬೆಳೆಗುಡಬಾರದು, ಕಲ್ಯಾಣ ರಾಜ್ಯ ಅರಾಜಕತೆ ಆಗ್ತದ ಅಂತ ತಿಳ್ಕೊಂಡು ಅಲ್ಲಿ ಇರ್ತಕ್ಕಂಥ ಸೈನಿಕರಿಗೆ ಹೇಳ್ದ ರಾಜ ಬಿಜ್ಜಳ, ಆ ವ್ಯಕ್ತಿಯನ್ನ ಕೊಂದಿರ್ತಕ್ಕಂಥ ಮಡಿವಾಳ ಮಾಚಿದೇವನ ಇವತ್ತು ಆನೆಯ ಕಾಲಲ್ಲಿ ಹಾಕಿ ತುಳಿಸಿ ಕೊಂದು ಬರಬೇಕು ಅಂತ ತಿಳ್ಕೊಂಡು ರಾಜ ಅಪ್ಪಣೆ ಮಾಡ್ದ ಬಿಜ್ಜಳ ಮಹಾರಾಜ. ಆನೆಯ ಮೇಲೆ ಮಾವುತ, ಆ ಆನೆಯ ಜೊತೆಗೆ 8 ಜನ ಆಳುಗಳು, ರಾಜಸೇವಕರು, ಕೈಯಲ್ಲಿ ಕತ್ತಿಯನ್ನು ಹಿಡಿದು ಬರ್ಚಿಯನ್ನು ಹಿಡಿದು ಎಲ್ಲೆದರ ಮಡಿವಾಳ ಮಾಚಿದೇವ ಅಂತ ಹುಡುಕೊಂತ ಬರ್ತಾರೆ. ಎದುರುಗಡೆ ಮಡಿವಾಳ ಮಾಚಿದೇವ ಬರ್ತಾ ಇದ್ರು. ಮೇಲೆ ಇರ್ತಕ್ಕಂಥ ಮಾವುತನಿಗೆ ಹೇಳ್ತಾರೆ ಸೈನಿಕರು, ಹೇ ಮಾವುತ, ಎದುರುಗಡೆ ಬರ್ತಾ ಇದ್ದಾನೆ ಮಡಿವಾಳ ಮಾಚಿದೇವ, ನಿನ್ನ ಆನೆಯನ್ನು ಅಲ್ಲಿವರೆಗೆ ಒಯ್ದು ಆತನನ್ನು ಆನೆಯ ಕಾಲಲ್ಲಿ ಹಾಕಿ ಕೊಲ್ಲಿಸಿ ಬಿಡಬೇಕು, ಆತನನ್ನ ಕೊಂದು ಬಿಡಬೇಕು. ಆಯ್ತು ಎಂದು ತಿಳ್ಕೊಂಡು ಮಾವುತ ಆನೆಯನ್ನ ಮಡಿವಾಳ ಮಾಚಿದೇವರ ಕಡೆಗೆ ಒಯ್ತಾ ಇರ್ತಕ್ಕಂಥ ಸಂದರ್ಭದೊಳಗ ಎಡಬಲದಲ್ಲಿ ಇರ್ತಕ್ಕಂಥ ರಾಜನ ಸೈನಿಕರುಗಳು ಕೂಡಿ ಎದುರುಗಡೆ ಬರ್ತಾ ಇದ್ದಾನೆ ಮಡಿವಾಳ ಮಾಚಿದೇವ, ಹಿಡೀರಿ ಅವನನ್ನ ಕೊಲ್ರಿ ಅಂತ ತಿಳ್ಕೊಂಡು ಏರಿ ಕತ್ತಿಯನ್ನ ಹಿಡಿದು ಬರ್ಚಿಯನ್ನ ಹಿಡಿದು ಕೊಲ್ಲಬೇಕು ಅಂತೇಳಿ ಹೋಗ್ತಾ ಇದ್ದಾರೆ. ಆವಾಗ ಮಡಿವಾಳ ಮಾಚಿದೇವ ವೀರಭದ್ರನ ಅವತಾರವನ್ನ ತಾಳಿ ತನ್ನನ್ನು ಕೊಲ್ಲಲು ಬರ್ತಾ ಇರ್ತಕ್ಕಂಥ ಆ 8 ಜನ ಸೈನಿಕರ ರುಂಡವನ್ನು ಚೆಂಡಾಡಿ ಬಿಟ್ಟ. ತನ್ನ ಕಡೆಗೆ ಗೀಳಿಟ್ಟು ಬರ್ತಾ ಇರ್ತಕ್ಕಂಥ ಆ ಆನೆಯನ್ನ ನೋಡಿ, ಈ ಆನೆ ನನ್ನನ್ನ ಕೊಲ್ಲುವುದೇ ಅಂತ ತಿಳ್ಕೊಂಡು ಓಡೋಡಿ ಬಂದು ಆ ಆನೆಯ ಸೊಂಡಿಲದ ಮೇಲ್ಭಾಗದಲ್ಲಿ ಕಾಲಿಟ್ಟು ತಣ್ಣನೆ ಜಿಗಿದು ಬಲವಾದ ಮುಷ್ಟಿಯಿಂದ ಆ ಆನೆಯ ಮಸ್ತಕಕ್ಕೆ ಗುದ್ದಿದರೆ ಆನೆ ಅಲ್ಲಿ ಸತ್ತು ಬಿದ್ದಿತ್ತು. ಇಂಥ ವೀರ ಮಡಿವಾಳ ಮಾಚಿದೇವ. ಯಾವಾಗ ಈ ಸುದ್ದಿ ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ ಗೊತ್ತಾಯ್ತೋ, ಓಡೋಡಿ ಬಂದ್ರು. ಏನು ಮಾಚಿದೇವ, ದಯವೇ ಧರ್ಮದ ಮೂಲ ಎಂತಕ್ಕಂಥ ಸಂದೇಶ ಕಲ್ಯಾಣ ಎಲ್ಲಾ ಕಡೆಗೆ ಸಾರುತ್ತಿರುವಾಗ ನೀನು ಈ ರೀತಿಯಾಗಿ ರುಂಡವನ್ನ ಚೆಂಡಾಡ್ತಕ್ಕಂಥ ಈ ಬಿಭತ್ಸವಾಗಿರ್ತಕ್ಕಂಥ ದೃಶ್ಯ ನೋಡ್ಲಿಕ್ಕೆ ಆಗದು. ಯಾಕ? ಈ ತಪ್ಪು ಸಂದೇಶ ಜಗತ್ತಿಗೆ ಹೋಗ್ತದ ಮತ್ತು ಇದು ನಮ್ಮ ಧರ್ಮವೂ ಕೂಡ ಅಲ್ಲ. ಆವಾಗ ಮಡಿವಾಳ ಮಾಚಿದೇವರು ಶಾಂತರಾಗಿ ಹೇಳ್ತಾರಂತ, ಯಪ್ಪ ಬಸವಣ್ಣ ಭಕ್ತಿ ಭಾಂಡಾರಿ, ನಾನು ಬೇಕಂತ ಮಾಡಿದ್ದಲ್ಲ. ನಿಮ್ಮ ಶರಣರ ಬಟ್ಟೆಗಳನ್ನು ಮಡಿ ಮಾಡಿ ಬರ್ತಕ್ಕಂಥ ಸಂದರ್ಭದೊಳಗ ಆ ಬಟ್ಟೆಯ ಗಂಟನ್ನು ತರಿತಕ್ಕಂಥ ಸಂದರ್ಭದೊಳಗ ಬೇಕಂತಲೇ ಆ ಭವಿ ನನ್ನನ್ನು ಮುಟ್ಟದ. ಆವಾಗ ನನ್ನ ಮನಸ್ಸು ರೋಷ ಹೋತು. ಯಾಕ? ಸತ್ಯ ಶುದ್ಧ ಕಾಯಕವನ್ನ ಮಾಡಿ ಅತ್ಯಂತ ಲಿಂಗಾಂಗ ಸಾಮರಸ್ಯದ ಅನುಭವವನ್ನ ಅನುಭವಿಸ್ತಾ ಸ್ವತಃ ಶಿವಸ್ವರೂಪರೇ ಆಗಿರ್ತಕ್ಕಂಥ ಶರಣರ ಬಟ್ಟೆಗಳನ್ನ ಮೈಲಿಗೆ ಮಾಡುವುದಂದ್ರೇನೋ ನನಗೆ ತಡ್ಕೊಳ್ಳಕ್ಕಾಗ್ಲಿಲ್ಲ ಬಸವಣ್ಣ, ಅದಕ್ಕೆ ನಾನು ಕೊಂದೇ ಬಿಟ್ಟೆ. ರಾಜನಿಗೂ ಕೂಡ ಬಹಳ ಸಿಟ್ಟು ಬಂದಿತ್ತು. ಬಸವಣ್ಣವರು ರಾಜನಿಗೂ ಹೇಳಿ ಮಡಿವಾಳ ಮಾಚಿದೇವರಿಗೂ ಹೇಳಿ ಸಮಾಧಾನ ಪಡಿಸಿದ್ರು ಅಂತ ತಿಳ್ಕೊಂಡು ಕಲ್ಯಾಣದ ಇತಿಹಾಸದೊಳಗೆ ಬರ್ತದ. ಕೇವಲ ರಾಜನ ಮೇಲೆ ಅಷ್ಟೇ ಸಿಟ್ಟಾಗ್ತಾ ಇರಲಿಲ್ಲ. ಮಡಿವಾಳ ಮಾಚಿದೇವ ಏನಾದ್ರೂ ತಪ್ಪು ಮಾಡಿದ್ರೆ ಸ್ವತಃ ಬಸವಣ್ಣನವರ ಮೇಲೂ ಮಡಿವಾಳ ಮಾಚಿದೇವರು ಸಿಟ್ಟಾಗಿರ್ತಕ್ಕಂಥ ಉದಾಹರಣೆ ಕಲ್ಯಾಣ ಶರಣರ ಇತಿಹಾಸದೊಳಗೆ ನಮಗೆ ಸಿಗ್ತದ. ಬೇಡುವವರಿಲ್ಲದೆ ಬಡವನಾದೆನಯ್ಯ ಅಂತಾರೆ ಒಂದು ದಿವಸ ಬಸವಣ್ಣ. ಈ ಸುದ್ದಿ ಮಡಿವಾಳ ಮಾಚಿದೇವರಿಗೆ ಮುಟ್ಟಿತು. ಏನೋ ಬಸವಣ್ಣನವರ ಬಾಯಿಂದ ಬೇಡುವವರಿಲ್ಲದೆ ಬಡವನಾದೆನಯ್ಯ ಎಂಬತಕ್ಕಂಥ ಮಾತು ಬರಬೇಕೆ? ಹಾಗಾದ್ರೆ ಬೇಡವರು ಬಡವರು ಅಂತ ತಿಳ್ಕೊಂಡ ಏನು ಬಸವಣ್ಣ? ಬೇಡವರು ಬಸವಣ್ಣನಿಗೆ ಬೇಡ್ತಕ್ಕಂಥ ಜಂಗಮರು ಬಡವರು ಅಂತ ತಿಳ್ಕೊಂಡೇನು ಬಸವಣ್ಣ ಅಂತ ತಿಳ್ಕೊಂಡು ಬಸವಣ್ಣನವರ ಮೇಲೆ ಸಿಟ್ಟಾದ್ರು. ಯಾರು?
ಮಡಿವಾಳ ಮಾಚಿದೇವರು ಇದು ಸೂಕ್ಷ್ಮವಾಗಿ ಬಸವಣ್ಣವರಿಗೆ ಗೊತ್ತಾತು. ಓಹೋ, ಮಡಿವಾಳ ಮಾಚಿದೇವರು ನನ್ನ ಮ್ಯಾಲ ಸಿಟ್ಟಾಗ್ಯಾರ. ಯಾಕ ಶರಣರು ಸಿಟ್ಟಾದ್ರು ಅಂತಂದ್ರೆ ನಾ ಹೆಂಗೆ ಬದುಕಾಕ ಬರ್ತದ? ನನ್ನ ಪ್ರಾಣವೇ ಶರಣರು ಅಂದಾಗ ಶರಣರನ್ನ ಸಮಾಧಾನ ಮಾಡಬೇಕು ಅಂತ ತಿಳ್ಕೊಂಡು ನೇರವಾಗಿ ಭಕ್ತಿ ಭಾಂಡಾರಿ ಬಸವಣ್ಣವ್ರು ಎಲ್ಲಿಗೆ ಬಂದರು? ಮಡಿವಾಳ ಗುಂಡ. ಇಂದಿಗೂ ಕೂಡ ನೀವು ಕಲ್ಯಾಣಕ್ಕೆ ಹೋದ್ರಿ ಅಂತಂದ್ರೆ ಮಡಿವಾಳ ಮಾಚಯ್ಯನ ಗುಂಡ ಅಂತದ, ಬಹಳ ನೋಡುವಂಗದ, ಬಹಳ ಚಂದ ಮಾಡ್ಯಾರ. ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ ಅಂತ ಏನು ಮಾಡಿದ್ರಲ್ಲ, ಆ ಸಮಯದೊಳಗ ಹಿಂದೆ ಯಾವ ಯಾವ ಶರಣರು ಯಾವ ಯಾವ ಗುಹೆಯೊಳಗೆ ಇದ್ರು, ಯಾವ ಯಾವ ಸ್ಥಾನದೊಳಗೆ ಇದ್ರು, ಅದನ್ನ ಪುನರುತ್ಥಾನ ಮಾಡಿದ್ದಾರೆ, ಜೀರ್ಣೋದ್ಧಾರ ಮಾಡಿದ್ದಾರೆ, ನೋಡುವ ಹಾಗೆ ಮಾಡಿದ್ದಾರೆ. ನಮ್ಮ ಜನ ಎಲ್ಲೆಲ್ಲೋ ಏನೇನೋ ಹೋಗಿ ಹೆಂಗೆಂಗೋ ಮಜಾ ಮಾಡಿ ಬರ್ತಾರ. ಆದ್ರ ಜೀವನದೊಳಗ ಒಮ್ಮಾದ್ರೂ ಕೂಡ ಬಸವ ಕಲ್ಯಾಣಕ್ಕೆ ಹೋಗಿ ಬಸವಣ್ಣನ ಆ ಕಾಯಕ ಕ್ಷೇತ್ರ ನೋಡಿ ಬಂದ್ರ ಜೀವನ ಧನ್ಯ ಅಂತ ಅನಿಸ್ಕೊಳ್ತದ. ಬರ್ತೀರೇನ್ರಿವ? ಬಸವ ಪುರಾಣ ಮುಗಿದ ಬಳಿಕ ನಾವು ನೀವು ಕೂಡಿ ಬಸವಣ್ಣ ಕಲ್ಯಾಣಕ್ಕೆ ಹೋಗೋರು ಬರ್ತೀರಿ? ಯಾರು ಬರ್ತೀರಿ? ಕೈ ಎತ್ರಿ. ಮತ್ತೇನು ಬಸ್ಸ ಫ್ರೀ ಅದಾವ, ಹೊಂಟಿ ಬಿಡ್ತೀರ. ಹೇಳಿದ್ನಲ್ಲಿ ಇವತ್ತು ಬೆಳಿಗ್ಗೆ ಅಪ್ಪವ್ರ ನಮ್ಮ ಊರಾಗ ಇಬ್ಬರು ಹೋಗ್ಯಾರ, ಯಾವಾಗ ಬಸ್ ಫ್ರೀ ಅಂತ ಹೇಳಿ ಅಂದು ಹೋದವ್ರು ಇಂದಿನ ತನಕ ಬಂದಿಲ್ಲ ಅವ್ರು ಮನೆಗೆ. 4 ದಿವಸ 8 ದಿವಸಕ್ಕೊಮ್ಮೆ ಫೋನ್ ಮಾಡ್ತಾರೆ, ನಾವು ಕಾಶ್ಯಾಗ ಅದೀವ್ರಿ, ರಾಮೇಶ್ವರದಾಗ ಅದೀವ್ರಿ, ಈಗ ಅಲ್ಲದೀವ್ರಿ ಇಲ್ಲದೀವ್ರಿ, ಇನ್ನೂ ಬರಕ ತಯಾರಿಲ್ಲ. ಏನು ಮಾಡಬೇಕು? ಹಂಗೆ ಹೋಗೋದಿಲ್ಲ. ಸರ್ಕಾರಿ ಬಸ್ನೊಳಗೆ ನಮ್ಮದೇ ಆದ ಒಂದು ವ್ಯವಸ್ಥೆ ಮಾಡಿಕೊಂಡು ನೀವು ಬರಕ್ಕೆ ತಯಾರಾದ್ರಿ ಅಂತಂದ್ರೆ ನಾ ಸ್ವತಃ ನಿಮ್ಮ ಜೊತೆಗೆ ಬಸವ ಕಲ್ಯಾಣಕ್ಕೆ ನಾವೆಲ್ಲ ಅಜ್ಜವ್ರು ಬಂದು ಇವತ್ತು ಬಸವ ಕಲ್ಯಾಣದ ದರ್ಶನ ಮಾಡ್ಕೊಳ್ಳೋಣ. ಅಲ್ಲಿ ಅನುಭವ ಮಂಟಪ ಕಟ್ಟಾಕತ್ತಾರ ಬಸವ ಕಲ್ಯಾಣದೊಳಗೆ. ಏನು ಅನುಭವ ಮಂಟಪ ಅದು? ಹೆಂಗೆ ಉತ್ತರ ಭಾರತದೊಳಗೆ ಈಗ ರಾಮ ಮಂದಿರ ಅಂತ ಕಟ್ಟ್ಯಾರ, ಹಂಗೆ ನಮ್ಮ ಈ ಭಾಗದೊಳಗೆ ಅನುಭವ ಮಂಟಪ ಆ ರಾಮ ಮಂದಿರಕ್ಕಿಂತ ಕಡಿಮೆ ಏನಿಲ್ಲ ಅನ್ನುವಷ್ಟರ ಮಟ್ಟಿಗೆ ಬಹಳ ಅದ್ಭುತವಾಗಿ ಅನುಭವ ಮಂಟಪವನ್ನು ಕಟ್ಟಾಕತ್ತಾರ ಕಲ್ಯಾಣದೊಳಗ. ಅದನ್ನ ಮುಂದಿನ ವರ್ಷ ಮೋದಿಯವರು ಉದ್ಘಾಟನೆ ಮಾಡೋರದ. ನಾವು ಎಲ್ಲೆಲ್ಲೇ ಹೋಗಿ ಏನೇನೋ ನೋಡ್ಕೊಂಡು ಬರ್ತೀವಿ, ಆದ್ರೆ ನಮ್ಮ ಶರಣರು, ನಮ್ಮ ಮಹಾತ್ಮರು, ನಮ್ಮ ಪುಣ್ಯಾತ್ಮರು, ಶಿವಯೋಗಿಗಳು ಎಲ್ಲೆಲ್ಲಿ ವಾಸ ಆಗ್ಯಾರ, ಎಲ್ಲೆಲ್ಲಿ ಏನು ಅವರು ಧರ್ಮದ ಕ್ರಾಂತಿಯನ್ನ ಮಾಡ್ಯಾರ, ಅವನ್ನ ನೋಡ್ತಕ್ಕಂಥದ್ದು ಬಹಳ ದೊಡ್ಡ ಮಾತದ. ಬರ್ತೀರವ ಕಲ್ಯಾಣಕ್ಕೆ? ಬ್ಯಾಡ ಹೇಳ್ರಿ, ನೀವಾಟ್ ಹೋಗಿ ಬಂದ್ಬಿಡ್ರಿ ಅಜ್ಜಾರ ಅಂತಾರ ಅವ್ರು. ಬಸ್ಸಿಗೆ ಬ್ಯಾಡ ಅಂತಂದ್ರೆ ಮುಗೀತು ನೋಡ್ರಿ. ಬರ್ತೀರೇನ್ರಿವ? ಬರೋಣ ಅಂತಂದ್ರೆ ಹೋಗೇ ಬಂದ್ಬಿಡೋಣ. ನಮ್ಮ ಅಕ್ಕನ ಬಳಗದವ್ರು ಭಾಳ ಹುರುಪದ. ಯಾಕ್ರಿವ? ಕಲ್ಯಾಣಕ್ಕೆ ಹೋಗಿ ಬರೋಣ್ರಿ. ನಾನು ನಿಮಗೆ ತೋರಿಸ್ಕೊಂಡು ಬರ್ತೀನಿ ಕಲ್ಯಾಣ ಅಂದ್ರೆ ಏನು ಅನ್ನೋದನ್ನ. ಜಯ ನಮ ಪರಾಪತೆ ಶಿವ ಹರ ಹರ. ಯಾವಾಗ ಭಕ್ತಿ ಭಾಂಡಾರಿ ಬಸವಣ್ಣನವರು ಅಲ್ಲಿ ಬಟ್ಟಿ ತೊಳಿತಾ ಇರ್ತಕ್ಕಂಥ ಆ ಒಂದು ಸ್ಥಾನಕ್ಕೆ, ಆ ಮಡಿವಾಳನ ಗುಂಡಕ್ಕೆ ಬಂದ್ರು, ಆವಾಗ ಶರಣರ ಬಟ್ಟಿಯನ್ನು ಮಡಿ ಮಾಡ್ತಕ್ಕಂಥ ಕಾಯಕದೊಳಗೆ ಇರ್ತಕ್ಕಂಥ ಮಡಿವಾಳ ಮಾಚಿದೇವರನ್ನ ಕುರಿತು, ಮಾಚಿದೇವರೇ ಶರಣರೇ ಅಂತ ತಿಳ್ಕೊಂಡು ಹೀಗೆ ನಿಂತಾಗ ಬಸವಣ್ಣನವರನ್ನ ನೋಡಿರ್ತಕ್ಕಂಥ ಮಡಿವಾಳ ಮಾಚಿದೇವರಿಗೆ ಮತ್ತೆ ಸಿಟ್ಟು ಬಂತಂತ. ಬಸವಣ್ಣ, ಬೇಡುವವರಿಲ್ಲದೆ ಬಡವನಾದನಯ್ಯ ಎಂತಕ್ಕಂಥ ಮಾತನ್ನು ಹೇಳಿದ್ದು ಎಷ್ಟರ ಮಟ್ಟಿಗೆ ಸರಿ? ಬೇಡ್ತಕ್ಕಂಥ ಬಡವರು ಅಥವಾ ಜಂಗಮರು ಅವರೇನು ಅತ್ಯಂತ ಬಡವರು, ನಿನ್ನಿಂದನೇ ಬದುಕ್ತಾರ ಅಂತ ತಿಳ್ಕೊಂಡು ಏನು? ಅವರು ನಿರ್ಗತಿಕರು ಅಂತ ತಿಳ್ಕೊಂಡಿರಿ ಏನು? ಬೇಡುವವರು ಎಂದಿಗೂ ಕೂಡ ಬಡವರಾಗಕ್ಕೆ ಸಾಧ್ಯ ಇಲ್ಲ ನೋಡು ಅಂತ ತಿಳ್ಕೊಂಡು ಯಾವ ಒಂದು ಗುಂಡದೊಳಗಿಂದ ನೀರು ತಗೊಂಡು ಶರಣರ ಬಟ್ಟಿಯನ್ನು ಮಾಡ್ತಿದ್ರು ಮಡಿವಾಳ ಮಾಚಿದೇವರು. ಆ ಗುಂಡದಲ್ಲಿ ಇಳಿದು, ಗುಂಡ ಅಂತಂದ್ರೆ ಈ ಕಡೆ ನೀವು ಹೊಂಡ ಅಂತ ಕರಿತೀರಲ್ಲ, ನೀರಿನ ಹೊಂಡ, ಆ ಹೊಂಡದೊಳಗೆ ಇಳಿದು 2 ಬೊಗಸೆಗಳಿಂದ ಆ ಹೊಂಡದ ನೀರನ್ನ ಹಿಂಗ ಜೋರಾಗಿ ಹಿಂಗ ದಂಡೆಗೆ ಚೆಲ್ಲಿದಾಗ ಚೆಲ್ಲಿದಷ್ಟು ನೀರು ಮುತ್ತು ರಕ್ತ ವಜ್ರ ವೈಡೂರ್ಯಗಳಾಗಿ ಬಿದ್ದು ಅಂತ. ಯಾವಾಗ ಮುತ್ತು ರಕ್ತ